ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ವಿಶ್ವಾಸಿಗಳು ಮತ್ತು ಲೋಕ ಇದನ್ನು ಕುರಿತು ನಾವೊಂದು ಮೊದಲನೇ ವಿಡಿಯೋದಲ್ಲಾಗಲೇ ಅನೇಕ ಸಂಗತಿಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಅದರ ಮುಂದುವರೆದ ಭಾಗವನ್ನು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಸೊ ಈ ಲೋಕ ಅಂತ ಹೇಳಿದ್ರೂ ಲೋಕದಲ್ಲಿ ವಿಶ್ವಾಸಿಗಳು ಯಾವ ರೀತಿಯಾಗಿರಬೇಕಾಗಿದೆ, ಲೋಕದೊಂದಿಗೆ ಈ ವಿಶ್ವಾಸಿಗಳ ಸಂಬಂಧ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಜೀವಿಸಬೇಕಾಗಿದೆ ಅಂತೇಳಿ ನಾವು ಎರಡನೇ ಭಾಗದಲ್ಲಿ ನಾವು ಅದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಮೊದಲನೇ ಭಾಗನ ನೀವು ಕೇಳಿದ್ರೆ ಅದರಲ್ಲಿ ಅನೇಕ ಸಂಗತಿಗಳು ಹೇಳಿದ್ದೀನಿ. ಅದರ ಮುಂದುವರೆದ ಭಾಗವನ್ನು ನನಗೆ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಯಾರು ಮೊದಲನೇ ಭಾಗವನ್ನು ಕೇಳಿಲ್ಲ ಅವ್ರು ಕೇಳಿದ್ರೆ ಇದು ಮುಂದುವರೆದ ಭಾಗ ನಿಮಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದಾಗಿದೆ. ನಾವು ನೋಡ್ತೇವೆ ಈ ಲೋಕ ಮತ್ತು ಸತ್ಯಸಭೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಲ್ಲ ಯಥಾರ್ಥವಾದಂಥ ಯೇಸುಸ್ವಾಮಿಯನ್ನು ಹಿಂಬಾಲಿಸುವಂಥವರು. ಸತ್ಯಸಭೆ ಅಂತ ಹೇಳಿದ್ರೆ ಎಲ್ಲ ಯಥಾರ್ಥವಾದಂಥ ಯೇಸುಸ್ವಾಮಿಯ ಹಿಂಬಾಲಕರು ಯಾರಿದ್ದಾರೆ ಅವ್ರದ್ದೊಂದು ಗುಂಪು. ಮತ್ತು ಲೋಕ ಅಂತ ಹೇಳಿದ್ರೆ ಈ ಲೋಕ ಸೈತಾನನ ಅಧಿಕಾರದ ವಶದಲ್ಲಿದೆ. ದೇವರ ವಾಕ್ಯ ಅದನ್ನು ಹೇಳುವಂಥದ್ದಾಗಿದೆ. ನೋಡಿ, ಯೋಹನ 12:31 ನೋಡಬೇಕಾದ್ರೆ ಬುಕ್ ಆಫ್ ಜಾನ್ ಚಾಪ್ಟರ್ 12:31, ಯೋಹನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ಸಭೆ ಮಾತ್ರ ದೇವರಿಗೆ ಸೇರಿದ್ದಾಗಿದೆ. ಸಭೆ ಮಾತ್ರವೇ ದೇವರಿಗೆ ಸೇರಿರುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರನೇ ವಿಶ್ವಾಸಿಗಳೇನು ಅಂತ ಹೇಳಿದ್ರೆ ಸಭೆಯಲ್ಲಿ ಇರಬೇಕು, ಸಭೆಯಲ್ಲಿ ವಿಶ್ವಾಸಿಗಳು ಇರಬೇಕು, ಲೋಕದಲ್ಲಿ ಇರಬಾರ್ದು ಅಂತೇಳಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಲೋಕದಲ್ಲಿ ದೇವಜನರು, ಪ್ರವಾಸಿಗಳು, ಪರದೇಶಸ್ಥರು ಆಗಿದ್ದಾರೆ ಅಂಥೇಳಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅಂದರೆ ಅವರು ಪರಲೋಕದ ನಿವಾಸಿಗಳು ಈ ಲೋಕದಲ್ಲಿ ಅವರೇನಾಗಿದ್ದಾರೆ ಅಂತ ಹೇಳಿದ್ರೆ ಹಾದು ಹೋಗ್ತಾ ಇದ್ದಾರೆ. ಈ ಲೋಕದಲ್ಲಿ ಅವರು ಏನೋ ಟ್ರಾವೆಲರ್ ಥರ ಏನೋ ಒಂದು ಕಡೆ ಇನ್ನೊಂದು ಕಡೆ ಹೋಗುವಂಥ ಪ್ರಯಾಣಿಕರ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಪ್ರವಾಸಿಗಳು ಅಂತ ಹೇಳಿದ್ರೆ ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋವಂಥದ್ದು. ಆ ರೀತಿಯಾಗಿ ದೇವಜನರು ಮಾಡಿ ಲೋಕದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡ್ರಿ, ಹೀಬ್ರೂಸ್ ಚಾಪ್ಟರ್ 11:13 ನೋಡಬೇಕಾದ್ರೆ, ಇಬ್ರಿಯ 11ನೇ ಅಧ್ಯಾಯ 13ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ಉಲ್ಲಾಸದೊಡನೆ ಹೊಂದಿಸಿ ನಂಬಿಕೆಯುಳ್ಳವರಾಗಿ ಮೃತನಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, 1 ಪೇತ್ರ 2 ನೋಡಬೇಕಾದ್ರೆ, 1 ಪೀಟರ್ ಚಾಪ್ಟರ್ 2:11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು, ನಿಮ್ಮನ್ನು ಎಚ್ಚರಿಸ್ತೇನೆ. ನೋಡಿ, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಲೋಕದಲ್ಲಿ ನಾವು ಯಾತ್ರಾರ್ಥಿಗಳಾಗಿದ್ದೇವೆ, ಪ್ರವಾಸಿಗಳಾಗಿದ್ದೇವೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅಂದರೆ ಅದರರ್ಥ ನಾವು ಈ ಲೋಕಕ್ಕೆ ಸೇರಿದವರಲ್ಲ. ಲೋಕಕ್ಕೆ ಸೇರಿದವರಲ್ಲ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಇರಬಾರ್ದು, ಈ ಲೋಕದಲ್ಲಿ ಇದೀವಲ್ಲ ಹಾಗಾದ್ರೆ ಈ ಲೋಕದಲ್ಲಿ ಇರಬಾರ್ದು ಅಂತಲ್ಲ, ಅದರ ಅರ್ಥ ಅಲ್ಲ. ಸೊ ಈ ಲೋಕಕ್ಕೆ ಸೇರಿದವರಲ್ಲ ಅಂತ ಹೇಳಿದ್ರೆ ನಾವು ಈ ಲೋಕದೊಳಗಿಂದ ಕರೆಯಲ್ಪಟ್ಟವರಾಗಿದ್ದೇವೆ ಅಂತೇಳಿ ಅರ್ಥ. ಈ ಲೋಕದಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ, ದೇವರು ಬೇರ್ಪಡಿಸಿ ನಮ್ಮನ್ನು ಕರೆದವರಾಗಿದ್ದಾರೆ ಅಂತೇಳಿ ಅದರ ಅರ್ಥ. ನೋಡ್ರಿ, ಜಾನ್ ಚಾಪ್ಟರ್ 15:19 ನೋಡಬೇಕಾದ್ರೆ, ಯೋಹನ 15ನೇ ಅಧ್ಯಾಯ 19ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಜಾನ್ ಚಾಪ್ಟರ್ 15:19,
ನೀವು ಲೋಕದ ಕಡೆಯವರಾಗಿರ್ತಿದ್ದಾರೆ, ಲೋಕ ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಈ ಲೋಕದವರಲ್ಲ, ಲೋಕದೊಳಗಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಸೊ ಹಾಗಾಗಿ ಈ ಲೋಕವನ್ನು ಅನುಸರಿಸೋರು ಬೇರೆಯವರು, ಈ ಲೋಕದ ರೀತಿಯಲ್ಲಿ ಇರುವಂಥವರು ಬೇರೆ ರೀತಿಯಾಗಿ ಜೀವಿಸ್ತಾರೆ. ಆದರೆ ನಾವು ಈ ಲೋಕದ ಪ್ರಕಾರ ಜೀವಿಸಬಾರ್ದು ಅಂತೇಳೇ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದು. ಹಲ್ಲೆಲೂಯಾ. ನೋಡ್ರಿ, ಈ ಲೋಕದ ರೀತಿ ಅನುಸರಿಸುವವರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ, ರೋಮನ್ಸ್ ಚಾಪ್ಟರ್ 12:2 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ರೋಮ 12:2 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಂತ ಇದೆ. ಅಂದರೆ ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ, ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದು ಯೋಚಿಸಿ ತಿಳಿದುಕೊಳ್ಳುವಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅಂದರೆ ಈ ಲೋಕದ ವಿಷಯಗಳನ್ನು ಪ್ರೀತಿಸೋರು ಆಗಿರೋದಿಲ್ಲ, ಲೋಕವನ್ನು ಅದರ ವಿಷಯಗಳನ್ನು ಪ್ರೀತಿಸುವಂಥವ್ರು ಆಗಿರೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ಅವರು ಈ ಲೋಕದ ಪಾಲಿಗೆ ಸತ್ತವರು ಮತ್ತು ಅದರ ಪ್ರಭಾವಕ್ಕೆ ಒಳಪಡದವರು ಆಗಿರ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಈ ಲೋಕದ ಪಾಲಿಗೆ ಸತ್ತವರು ಮತ್ತು ಅದರ ಪ್ರಭಾವಕ್ಕೆ ಒಳಗಾದವರು ಆಗಿರುವಂಥವರಾಗಿದ್ದಾರೆ. ಆದರೆ ಅದರ ಇಂಪ್ಯಾಕ್ಟ್ ಅವ್ರ ಮೇಲೆ ಆಗೋದಿಲ್ಲ ಅಂತೇಳಿ ಗಲಾಟಿಯನ್ಸ್ ಚಾಪ್ಟರ್ 6:14 ನೋಡಬೇಕಾದ್ರೆ, ಗಲಾತ್ಯ 6ನೇ ಅಧ್ಯಾಯ 14ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿಯೊಂದಿಗೆ ಅನ್ಯೋನ್ಯತೆಯಾಗಿರೋ ಮುಖಾಂತರವಾಗಿ ದೇವಜನರು ಈ ಲೋಕವನ್ನು, ಅದರ ಅಧರ್ಮದ ಕಾರ್ಯಗಳನ್ನು ಅವರು ಇಷ್ಟಪಡೋದಿಲ್ಲ, ಅಧರ್ಮ ಕಾರ್ಯಗಳನ್ನು ಅವರು ಬಯಸೋದಿಲ್ಲ, ಅದರ ಪ್ರಭಾವಕ್ಕೆ ಅವರು ಒಳಗಾಗೋದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಲೋಕವನ್ನು ಪ್ರೀತಿಸುವಂಥದ್ದೇನಿದೆ ಇದು ದೇವರಿಗೆ ಇಷ್ಟ ಆಗೋದಿಲ್ಲ. ಲೋಕವನ್ನು ಪ್ರೀತಿಸುವಂಥದ್ದು ದೇವರಿಗೆ ಇಷ್ಟ ಆಗೋದಿಲ್ಲ. ನೋಡಿ, 1 ಜಾನ್ ಚಾಪ್ಟರ್ 2:15 ನೋಡಬೇಕಾದ್ರೆ, 1 ಯೋಹನ 2:15 ನೋಡಬೇಕಾದ್ರೆ, 1 ಜಾನ್ ಚಾಪ್ಟರ್ 2:15 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ, ಯಾವಂದ್ರೆ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ನಾವು ಈ ಲೋಕವನ್ನು ಪ್ರೀತಿ ಮಾಡಬಾರ್ದು, ಲೋಕವನ್ನು ಪ್ರೀತಿ ಮಾಡಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ಈ ಲೋಕವನ್ನು ಪ್ರೀತಿ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನೋಡಬೇಕಾದ್ರೆ, ಇದು ದೇವರೊಂದಿಗಿರುವಂಥ ಸಂಬಂಧವನ್ನು ಇದು ಹಾಳು ಮಾಡುವಂಥದ್ದಾಗಿದೆ. ದೇವರೊಂದಿಗೆ ಸಂಬಂಧವನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಮುರಿದಾಕುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಇದು ಆತ್ಮಿಕ ನಾಶಕ್ಕೆ ನಡೆಸುವಂಥದ್ದಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಅವರು ಲೋಕದ ಪ್ರಕಾರ ಜೀವಿಸ್ತು ಅಂತ ಹೇಳಿದ್ರೆ, ಲೋಕದಲ್ಲಿರುವ ಸಂಗತಿಗಳ ಪ್ರಕಾರ ಜೀವಿಸ್ತು ಅಂತ ಹೇಳಿದ್ರೆ ಅವರು ದೇವರೊಂದಿಗೆ ಸಂಬಂಧವನ್ನು ಕಡಿದುಕೊಳ್ತಾರೆ, ದೇವರ ಸಂಬಂಧ ಅವರು ಬಿಟ್ಟೋಗುತ್ತೆ, ಮತ್ತು ಅವರು ಆತ್ಮಿಕ ನಾಶನಕ್ಕೆ, ಅದು ಆತ್ಮಿಕ ನಾಶ ಸ್ಪಿರಿಚುವಲ್ ಏನಾಗುತ್ತೆ, ಆತ್ಮಿಕ ನಾಶ, ಅದು ಆತ್ಮಿಕ ನಾಶಕ್ಕೆ ಅದು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ನೀವು ಲೋಕ ಮತ್ತು ದೇವರನ್ನು ಒಂದೇ ಕಾಲದಲ್ಲಿ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಲೋಕವನ್ನು ಮತ್ತು ದೇವರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ, ಅಸಾಧ್ಯ ಅಂಥೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಎಲ್ಲಿ ಬರೆದಿದೆ? ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:24 ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:24 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬರನ್ನು ಪ್ರೀತಿಸುವನು.
ಇಲ್ಲವೇ ಒಬ್ಬನ ಹೊಂದಿಕೊಂಡು ಮತ್ತೊಬ್ಬನ ತಾತ್ಸಾರ ಮಾಡುವನು. ನೀವು ದೇವರನ್ನ ಧನವನ್ನು ಕೂಡ ಸೇವಿಸಲಾರಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ಎರಡನ್ನೂ ನೀವು ಸೇವಿಸೋದಕ್ಕೆ ಆಗೋದಿಲ್ಲ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ನೋಡಿ, ಲೋಕವನ್ನು ಪ್ರೀತಿ ಮಾಡೋದು ಅಂತೇಳಿದ್ರೆ ಬಹಳ ಸರಳವಾಗಿ ಹೇಳಬೇಕು ಅಂತೇಳಿದ್ರೆ ಅದರ ನಡವಳಿಕೆಯನ್ನು, ಅದರ ನಂಬಿಕೆಯನ್ನು ಮತ್ತು ಅದರೊಂದಿಗೆ ಒಡನಾಟವನ್ನು ಮಾಡುವಂಥದ್ದು, ಒಡನಾಟದೊಂದಿಗೆ ಜೀವಿಸುವಂಥದ್ದು. ಸೊ ಈ ಲೋಕದ ನಂಬಿಕೆಗಳು, ನಡವಳಿಕೆಗಳು ಮತ್ತು ಅದರ ಒಡನಾಟದೊಂದಿಗೆ ಜೀವಿಸುವಂಥದ್ದು. ಮತ್ತು ಅದರಲ್ಲಿ ಆ ಲೌಕಿಕ ವಿಷಯಗಳಲ್ಲೇನಿದೆ, ಅದರ ಮೌಲ್ಯಗಳೇನಿದೆ, ಮತ್ತು ಅದರಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಮತ್ತು ಅದರ ಪ್ರಕಾರ ಜೀವಿಸುವಂಥದ್ದು ಇವೆಲ್ಲವನ್ನು ಅದು ಒಳಗೊಂಡಿರುವಂಥದ್ದಾಗಿದೆ. ನೋಡಿ, ದೇವರು ಈ ಲೋಕದ ಭ್ರಷ್ಟ ಮಾರ್ಗವನ್ನು ಅವರೇನು ಮಾಡ್ತಾರೆ ಅಂತೇಳಿದ್ರೆ ಮೆಚ್ಚೋದಿಲ್ಲ. ದೇವರು ಈ ಲೋಕದ ಭ್ರಷ್ಟ ಮಾರ್ಗವನ್ನು ದೇವರು ಮೆಚ್ಚೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಮತ್ತಾಯ 9:36 ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 36 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದರೆ ಜನರ ಗುಂಪುಗಳು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ಬಳಲಿ ಹೋಗಿದ್ದಾರೆಂದು ಅವರ ಮೇಲೆ ಕನಿಕರ ಪಟ್ಟನು. ಅಂದರೆ ದೇವರು ಅವ್ರ ಮೇಲೆ ಸಹ ಕನಿಕರವನ್ನು ಪಡುವಂಥ ದೇವರಾಗಿದ್ದಾರೆ. ಕನಿಕರ ತೋರಿಸ್ಬೇಕು. ಯಾಕಂತೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರು ಈ ರೀತಿಯಾಗಿ ಸೈತಾನನ ವಂಚನೆಗೆ ಒಳಗಾಗಿದ್ದಾರೆ, ದೇವರನ್ನು ಅವರು ಕಂಡುಕೊಳ್ಳದವರಾಗಿದ್ದಾರೆ ಅಂತೇಳಿ ದೇವರಲ್ಲಿ ಕನಿಕರ ಪಡೋದನ್ನು ನೋಡುತ್ತೇವೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 1 ಜಾನ್ ಚಾಪ್ಟರ್ 2 ವರ್ಸ್ 16 ನೋಡಬೇಕಾದ್ರೆ, 1 ಯೋಹನ 2:16 ನೋಡಬೇಕಾದ್ರೆ, 1 ಜಾನ್ ಚಾಪ್ಟರ್ 2 ವರ್ಸ್ 16 ನೋಡಬೇಕಾದ್ರೆ, 1 ಯೋಹನ 2:16 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಅದರ ಅರ್ಥ, ಈ ಪಾಪಮಯ ಲೋಕದಲ್ಲಿ ಈ 3 ವಿಷಯಗಳೇನಿದೆ ಇದು ದೇವರಿಗೆ ಮೆಚ್ಚುಗೆಯಾಗದೇ ಇರುವಂಥದ್ದು, ದೇವರಿಗೆ ಇಷ್ಟ ಆಗದೇ ಇರುವಂಥದ್ದು, ದೇವರಿಗೆ ಕೋಪ ಬರುವಂಥ ಸಂಗತಿಗಳು, ದೇವರು ಹಾಗೆ ಮಾಡುವಂಥ ಸಂಗತಿಗಳು ಇಲ್ಲಿ ಇರುವಂಥದ್ದಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ, ಈ ಮನುಷ್ಯನಲ್ಲಿ ಪಾಪ ತುಂಬಿದಂಥ ಬಯಕೆಗಳು ಮತ್ತು ಆತ್ಮಿಕವಾಗಿ ಅಶುದ್ಧವಾದಂಥ ಸಂಗತಿಗಳು, ಅನೈತಿಕ ಆಶೆಗಳು ಮತ್ತು ಭೋಗಾಸಕ್ತಿಗಳಲ್ಲಿ ತೃಪ್ತಿಯನ್ನು ಅನ್ವೇಷಿಸುವಂಥದ್ದು, ಇದನ್ನೇ ದೇವರ ವಾಕ್ಯ ಹೇಳಿರುವಂಥದ್ದು. ಈ ಕಾರ್ಯಗಳಿಂದ ದೇವರಿಗೆ ಇದು ಕೋಪವನ್ನು ಉಂಟು ಮಾಡುವಂಥದ್ದಾಗಿದೆ, ದೇವರಿಗೆ ಸಿಟ್ಟನ್ನು ತರುವಂಥದ್ದಾಗಿದೆ. ನೋಡಿ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕಣ್ಣಿನಾಶೆ ಅಂತ ಹೇಳಿದ್ರೆ, ಸೊ ಬಹಳ ಸರಳವಾಗಿರಬೇಕು ಅಂತ ಹೇಳಿದ್ರೆ, ಬೇರೆಯವರಿಗೆ ಸೇರಿದ್ದನ್ನು ಆಶಿಸುವಂಥದ್ದು. ಕಣ್ಣು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆಯವರ ಯಾವುದೇ ವಸ್ತುಗಳಿರ್ಬೋದು, ನೆಲ ಅಂದರೆ ಹೆಣ್ಣು, ಹೊನ್ನು, ಮಣ್ಣು, ಈ 3ರಲ್ಲೆಲ್ಲ ಸಂಗತಿಗಳು ಅಡಕಾಗಿದೆ. ಹೆಣ್ಣು, ಹೊನ್ನು, ಮಣ್ಣು, ಈ 3 ಸಂಗತಿಗಳು ಬೇರೆಯವರದ ಯಾವುದೇ ವಿಷಯಗಳಾಗಿರ್ಬೋದು, ಈ ಸಂಗತಿಗಳನ್ನು ನಾವು ನಮ್ಮ ಕಣ್ಣುಗಳು ನೋಡಬೇಕಾದ್ರೆ ಅದನ್ನು ಆಶಿಸಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಕಣ್ಣಿನ ಇದು ದುರಾಶೆ ಇದು ಸೂಚಿಸುವಂಥದ್ದಾಗಿದೆ. ಸೊ ಅದನ್ನೇ ಕಣ್ಣಿನಾಶೆ ಅಂತ ಹೇಳುವಂಥದ್ದು. ಸೊ ಈ ಕಣ್ಣು ಬೇರೆಯವರ ವಸ್ತುಗಳನ್ನು, ಬೇರೆ ಯಾವುದೇ ಕಾರ್ಯಗಳನ್ನು, ಬೇರೆಯವರ ಯಾವುದೇ ವಿಷಯಗಳನ್ನು ನಾವು ಬಯಸಬಾರ್ದು, ಬೇರೆಯವರಿಗೆ ಸೇರಿದ್ದನ್ನು ನಾವು ಆಶಿಸಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಲೆಲೂಯಾ. ನೋಡ್ರಿ, ಈ ಕಣ್ಣು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆಕರ್ಷವಾಗಿ ಕಾಣೋದನ್ನು ಏನಾಗುತ್ತೆ, ಅದನ್ನು ಬಯಸುತ್ತೆ. ಆಕರ್ಷಕವಾಗಿ ಕಾಣುವಂಥದ್ದನ್ನು, ಸುಂದರವಾಗಿ ಕಾಣೋದನ್ನು ಬಯಸುವಂಥದ್ದಾಗಿದೆ. ಹಾಗಾಗಿ ಈ ರೀತಿಯಾಗಿ
ಕಣ್ಣು ಬಯಸುವಂಥದ್ದು, ಏನು ಸುಂದರವಾಗಿ ಕಾಣುವಂಥ ಸಂಗತಿಗಳನ್ನು ಕಣ್ಣು ನೋಡುವಂಥದ್ದು, ಅಶ್ಲೀಲ ದೃಶ್ಯಗಳನ್ನು ನೋಡುವಂಥದ್ದು, ಅಶ್ಲೀಲ ಚಿತ್ರಗಳನ್ನು ನೋಡುವಂಥದ್ದು, ಅಶ್ಲೀಲ ಇಂದ ವಿಡಿಯೋಗಳಿರ್ಬೋದು. ಈ ರೀತಿಯಾಗಿ ಅವ್ರ ಕಣ್ಣಿನ ಆಶೆಗೆ ಒಳಗಾಗಿ ಅದನ್ನು ನೋಡಬೇಕಾದ್ರೆ ಇದು ಕಣ್ಣಿನ ಆಶೆ ಅವರನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪಾಪಕ್ಕೆ ಅದು ನಡೆಸುವಂಥದ್ದಾಗಿದೆ. ಪಾಪಕ್ಕೆ ಅದು ನಡೆಸುವಂಥದ್ದಾಗಿದೆ. ಇದು ಅನಾಚಾರದ ಮಾದರಿಯನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೋತ್ಸಾಹ ಮಾಡ್ದಂಗೆ, ಅನಾಚಾರವಾದಂಥ ಮಾದರಿಯನ್ನು ಇದು ಏನು ಮಾಡುತ್ತೆ, ಪ್ರೋತ್ಸಾಹ ಮಾಡ್ದಂಗೆ ಈ ರೀತಿ ಕಾರ್ಯಗಳನ್ನು ಮಾಡುವಂಥದ್ದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನೈತಿಕವಾಗಿ ಸಂತೋಷ ಕೊಡುವಂಥ ಏನಿದೆ ಸಂಗತಿಗಳನ್ನು ಮಾಡಲು ಬಯಸ್ತಾರೆ. ಏನೋ ಅಶ್ಲೀಲ ಪುಸ್ತಕಗಳಿರ್ಬೋದು, ಏನೋ ಮನೋರಂಜನೆಗಳ ವಿಷಯವಾಗಿ ಮನೋರಂಜನೆಗಳು ಅಂತ ಅಂದ್ಕೊಂಡು ಕೆಟ್ಟ ಕೆಟ್ಟ ಹಾಡುಗಳನ್ನು ಕೇಳುವಂಥದ್ದು ಇರ್ಬೋದು, ಕೆಟ್ಟ ಕೆಟ್ಟ ಸಂಗತಿಗಳನ್ನು ನೋಡುವಂಥದ್ದು ಇರ್ಬೋದು, ಕೆಟ್ಟದಾಗಿ ಮಾತನಾಡುವಂಥ ವಿಷಯಗಳಿರ್ಬೋದು. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇದು ದೇವರಿಗೆ ಕೋಪ ತರುವಂಥದ್ದಾಗಿದೆ. ದೇವರು ಇದನ್ನು ಇಷ್ಟಪಡೋದಿಲ್ಲ. ಈ ರೀತಿ ಕಾರ್ಯಗಳನ್ನು ದೇವರು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ರೋಮನ್ಸ್ ಚಾಪ್ಟರ್ 7:7 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ರೋಮನ್ಸ್ ಚಾಪ್ಟರ್ 7:7, ರೋಮ 7ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪ ಎಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಈ ಆಧುನಿಕ ಯುಗದಲ್ಲಿ ಅನೈತಿಕ ನಡವಳಿಕೆಗಳು, ಅಧಾರ್ಮಿಕ ನಡತೆಗಳು, ದೌರ್ಜನ್ಯ, ಅಸಭ್ಯ, ಸೊ ಮನೋರಂಜನೆಯ ವಿಷಯದಲ್ಲಿ ಅನೈತಿಕ ನಡವಳಿಕೆಗಳೇನಿದೆ ಇದೆಲ್ಲ ಇದು ಒಳಗೊಂಡಿರುವಂಥದ್ದಾಗಿದೆ. ಅನೈತಿಕ ನಡವಳಿಕೆಗಳು ಮನೋರಂಜನೆಯಾಗಿ ಇದು ಒಳಗೊಂಡಿದೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5:28 ನೋಡಬೇಕಾದ್ರೆ, ಮತ್ತಾಯ 5:28 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಆದರೆ ನಾನು ನಿಮಗೆ ಹೇಳಿದರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೊಡುವ ವ್ಯಭಿಚಾರ ಮಾಡಿದವನಾದನು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, 2 ಸ್ಯಾಮ್ಯುಯಲ್ ಚಾಪ್ಟರ್ 11:2 ನೋಡಬೇಕಾದ್ರೆ 2 ಸಮುವೇಲ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆದಿದೆ. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದ ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಸೊ ದಾವಿದನ ಕುರಿತಲ್ಲಿ ಬರೆದಿದೆ. ಸೊ ದಾವಿದ ಯಾವ ರೀತಿಯಾಗಿ ತಪ್ಪು ಮಾಡ್ದ, ಯಾವ ರೀತಿಯಾಗಿ ಅವನು ಕಣ್ಣಿನಾಶೆಗೆ ಒಳಗಾದ ಅಂತೇಳಿ ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರೆದಿರೋದು ನೋಡ್ತೇವೆ. ಸೊ ದೇವರು ಇದನ್ನು ಸಹಿಸೋದಿಲ್ಲ, ದೇವರಿಗೆ ಇಷ್ಟ ಆಗೋದಿಲ್ಲ ಇಂಥ ಕಾರ್ಯಗಳು. ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಪ್ರಾಪಂಚಿಕ ಆಶೀರ್ವಾದಗಳೇನಿದೆ, ಪ್ರಾಪಂಚಿಕ ಆಶೀರ್ವಾದಗಳು, ಅಧಿಕಾರ, ಅಂತಸ್ತು, ಆಮೇಲೆ ಪರ್ಸ್ನಲ್ ಅಚೀವ್ಮೆಂಟ್ಸ್ಗಳೇನಿದೆ, ಇದೆಲ್ಲ ಏನಿದೆ ಇದು ಮೇಲ್ನೋಟಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಅದು ಏನಾಗಿದೆ, ಅಚೀವ್ಮೆಂಟ್ಗಳ ಥರ ಕಾಣಿಸುತ್ತೆ. ಆದರೆ ಇದು ನಿಜವಾಗಲೂ ಅವರು ಒಳ್ಳೆ ರೀತಿಯಿಂದ ಆ ಕಾರ್ಯಗಳನ್ನು ಮಾಡಿ ಒಳ್ಳೆ ರೀತಿಯಿಂದ ಅದನ್ನು ಸಂಪಾದನೆ ಮಾಡಿರುವಂಥದ್ದು ಅಲ್ವಾ ಅನ್ನೋದು ಬಹಳ ಬಹಳ ಮುಖ್ಯ. ಅಂದರೆ ಒಳ್ಳೆ ರೀತಿಯಾಗಿ ನ್ಯಾಯಯುತವಾಗಿ ಅವರು ಅದನ್ನು ಸಂಪಾದನೆ ಮಾಡಿದ್ರ ಇಲ್ವಾ, ಅದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಜೇಮ್ಸ್ ಚಾಪ್ಟರ್ 4:16 ನೋಡಬೇಕಾದ್ರೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಅಂದರೆ ಇವ್ರು ಏನು ಹೇಳಿದ್ರು, ಯಾವ ರೀತಿ ಅಹಂಭಾವದಿಂದ ಹೊಗಳಿಕೊಳ್ತಾರೆ ಅಂತ ಹೇಳಿದ್ರೆ,
ದೇವರ ವಾಕ್ಯದಲ್ಲಿ ಬರೆದಿದೆ, ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವವರೇ ಕೇಳ್ರಿ, ನಾಳೆ ಏನಾಗೋದು ನಿಮಗೆ ತಿಳಿಯೋದು. ನಿಮ್ಮ ಜೀವ ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬಿ ಅಂತಿದ್ದೀರಿ. ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡಬೇಕು ಎಂದು ಹೇಳಬೇಕು. ಅಂದರೆ ಈ ಅಹಂಕಾರ ಏನಿದೆ, ತಮ್ಮ ಅಚೀವ್ಮೆಂಟ್ಗಳಿಂದ ಅಹಂಕಾರ ಏನಿದೆ, ದುರ್ವರ್ತನೆಗಳು, ಇದೆಲ್ಲೇನಿದೆ ದೇವರಿಗೆ ಇಷ್ಟ ಆಗೋದಿಲ್ಲ, ದೇವರಿಗೆ ಮೆಚ್ಚುಗೆ ಆಗದಂಥ ಕಾರ್ಯಗಳು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ನೋಡ್ರಿ, ನಿಜವಾಗ್ಲೂ ಅವರು ಕ್ರಿಸ್ತನನ್ನು ಹಿಂಬಾಲಿಸುವರಾದರೆ, ಇಲ್ಲ ನಿಜವಾಗಿ ಅವರು ವಿಶ್ವಾಸಿಗಳಾಗಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತ ನೋಡಬೇಕಾದ್ರೆ, ಫಿಲಿಪ್ಪಿ ಚಾಪ್ಟರ್ 2 ವರ್ಸ್ 3-5 ನೋಡಬೇಕಾದ್ರೆ, ಫಿಲಿಪ್ಪಿಯರು ಬರೆದ ಪತ್ರಿಕೆ ಫಿಲಿಪ್ಪಿ ಚಾಪ್ಟರ್ 2 ವರ್ಸ್ 3-5 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದರರ್ಥ ಯಾವುದೇ ರೀತಿಯಾದ ಯಾವುದೇ ವಿಷಯಗಳು ಸಹ ನಾವು ಅಹಂಕಾರ, ಒಣ ಹೆಮ್ಮೆ ಬರಬಾರ್ದು. ಸೊ ಹಂಬಲ್ನೆಸ್ನ ಇದು ಸೂಚಿಸುವಂಥದ್ದಾಗಿದೆ. ಸೊ ಯೇಸು ಸ್ವಾಮಿನ ಹಿಂಬಾಲಿಸೋರು ಏನು ಅಂತ ಹೇಳಿದ್ರೆ, ಈ ಲೋಕದ ಏನಿದೆ ವ್ಯವಸ್ಥೆ ಏನಿದೆ, ಭ್ರಷ್ಟಾಚಾರ ಏನಿದೆ, ಇದರಲ್ಲಿ ಅವರು ಭಾಗವಹಿಸಬಾರ್ದು, ಅದರಲ್ಲಿ ಅವರ ಒಡನಾಟ ಇರಬಾರ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ಎರಡನೇ ಭಾಗದ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೇವೆ. ಇದರ ಮುಂದುವರೆದ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.